ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಚೋತ್ ಅವರ ಆತ್ಮೀಯರೇ. ನಿಧಾನಕ್ಕೆ ಸಿದ್ದು ಮತ್ತು DKC ಅವರ ಮಧ್ಯದ ಭಿನ್ನಾಭಿಪ್ರಾಯ ಭಿನ್ನಮತ ಆಗ್ತಾ ಇದೆಯಾ, ಇನ್ನಷ್ಟು ಒಬ್ಬರಿಗೊಬ್ಬರು ದೂರ ಆಗ್ತಾ ಇದ್ದಾರಾ, ಅನೇಕ ಪ್ರಶ್ನೆಗಳು ಹುಡ್ತಾ ಇದ್ದಾವೆ. ಯಾಕಂತಂದ್ರೆ DKC ಅವರು ಇಡುತ್ತಿರುವಂಥ ಒಂದು ಪ್ರತಿಯೊಂದು ಹೆಜ್ಜೆನೂ ಸ್ವತಂತ್ರವಾಗಿ ನಾವು ಮುಖ್ಯಮಂತ್ರಿಯಪ್ಪ ನಾನು ಆಡಳಿತ ಮಾಡಬಲ್ಲೆ ಎಂದು ತೋರಿಸೋ ದಿಶೆಯಲ್ಲಿ ಹೋಗ್ತಾ ಇದ್ದಾರೆ. ಜೊತೆಗೆ ಸಿದ್ದೂರವರು ಇಡುವ ಪ್ರತಿಯೊಂದು ಹೆಜ್ಜೆಗೆ ಚೆಕ್ಮೇಟ್ ಇಡ್ತಾ ಇದ್ದಾರೆ ಅನ್ನುವಂಥದ್ದು ರಾಜಕೀಯದಲ್ಲಿ ಅದು ನಡೆಯುವಂಥದ್ದೇನೆ. ಯಾಕಂತಂದರೆ ಆಲ್ರೆಡಿ ಸಿದ್ದರಾಮಯ್ಯನವರು ಯಾವುದೋ ಒಂದು ದೂರದೃಷ್ಟಿ ಇಟ್ಕೊಂಡು ಮತ್ತೆ ಇಟ್ಕೊಂಡು ರಾಜೀನಾಮೆ ಕೊಟ್ಟರು. ಅವ್ರು ಹೇಳಿದ ಪ್ರಕಾರ ಸ್ವಲ್ಪ ಮಟ್ಟಿಗೆ ಯಶಸ್ವಿನೂ ಅವರು ಆದರು. ಬಟ್ 50-50 ಅಂತ ಇಟ್ಕೊಳ್ರಿ ಆದರು. ಅದೇನು 50% ಅಲ್ಲೇ ವೈಯಕ್ತಿಕ ವ್ಯಕ್ತಿತ್ವದ ಸಂಘರ್ಷ ಬಂತು. ಹೀಗಾಗಿ ಸಹಜವಾಗಿ ಅಧಿಕಾರವನ್ನು ಬಿಟ್ಟುಕೊಟ್ರು ಸೇಮಗಿರಿಯನ್ನು. ಆದರೆ ತಮ್ಮ ಕೈಯಲ್ಲಿ ಉಳಿಸ್ಕೋಬೇಕು ಅನ್ನುವಂಥ ಒಂದು ಸಿದ್ದರಾಮಯ್ಯರ ಚಾಣಕ್ಯತನ ಇತ್ತು. ಅದು ಯಾಕೋ ಇಲ್ಲಿವರೆಗೆ ಯಶಸ್ವಿ ಆದಂಗೆ ಕಾಣ್ತಾ ಇಲ್ಲ ಅಂತ ಅನ್ನಿಸ್ತದೆ. ಯಾಕೆ ಒಂದು ಕಡೆ ಸತೀಶ್ ಅವರು ದೂರ ಸರಿದ್ರು ಈ ನಮ್ಮ ಸಿದ್ದರಾಮಯ್ಯರಿಂದ, ಅಥವಾ ಜೊತೆಗಿದ್ದಂಗೆ ಅನ್ನಿಸ್ತಾ ಇದ್ದಾರೆ, ಬಟ್ ಮಾನಸಿಕವಾಗಿ ದೂರ ಸರಿದ್ರು. DKC ಅವರು ಸಾರ್ವಜನಿಕವಾಗಿ ನಾವು ಒಂದಪ್ಪ ಅಂತ ತೋರಿಸ್ಕೊಳ್ತಾ ಇದ್ದಾರೆ, ಆದರೆ ಆಂತರಿಕವಾಗಿ ಅವರು ದೂರ ಸರಿತಾ ಇದ್ದಾರೆ. ಹೀಗಾಗಿ ಹೊಸ ರಾಜಕೀಯ ಸಂಚಲನ ಮೂಡಿಸ್ತಾ ಇದೆ ಅಂತ. ಯಾಕಂದರೆ ಜಾರಕಿಹೊಳಿ ಮಂಥನಕ್ಕೂ ಮತ್ತು ಲಕ್ಷ್ಮಣ ಸವದಿಯವ್ರ ಮಂಥನಕ್ಕೂ ಡೆಡ್ ಅಗೇನ್ಸ್ಟ್ ರಾಜಕೀಯವಾಗಿ ಇಂಥ ಪ್ರಸಂಗದಲ್ಲೇ ಇವತ್ತು ಮಂತ್ರಿಗಿರಿ ಲಕ್ಷ್ಮಣ ಸವದಿ ಕೊಟ್ಟ ಕಾರಣಕ್ಕೋ ಮತ್ತಾವ ಕಾರಣಕ್ಕೋ ಕೆಲವೊಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. DKC ಅವರು ಸೌದಿ ಮತ್ತು ನಮ್ಮ ಸತೀಶ್ ಅವ್ರ ಮಧ್ಯೆಲ್ಲ ಹೊಂದಾಣಿಕೆ ಮಾಡಿಸಿದರು, ಮಾತಾಡಿಸಿದರು ಅಂತೇಳಿ. ಅದಕ್ಕಾಗಿ ಸತೀಶ್ ಅವರು ಇತ್ತೀಚೆಗೆ ಒಂದು ಕೊಟ್ಟಂಥ ಇಂಟರ್ವ್ಯೂದಲ್ಲೇ ಯಾರಿಗೆ ಯಾರು ಶಾಸಕರು ಹಿರಿಯರಲ್ಲ, ರಾಜಕೀಯದಲ್ಲಿ ಮಿತ್ರರು ಅಲ್ಲ ಅನ್ನೋಂಥ ಸ್ಟೇಟ್ಮೆಂಟ್ ಕೊಟ್ಟು ನಾವು ಪಕ್ಷಕ್ಕಾಗಿ ಕೂಡಿ ಕೆಲಸ ಮಾಡಬೇಕಾಗಿದೆ ಅನ್ನೋಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಎಲ್ಲಿವರೆಗೆ ಖರೆ ಆಗ್ತದೆ ಆ ಮಾತು ಬೇರೆ. ಆದರೆ ತುರ್ತು ಇದು ಸಿದ್ದರಾಮಯ್ಯನವರನ್ನು ಅವ್ರು ಇಡುತ್ತಿರೋದು ಪ್ರತಿಯೊಂದು ಹೆಜ್ಜೆಯನ್ನು DKC ಅವರು ಮತ್ತು ಹೈಕಮಾಂಡ್ ನೋಡ್ತಾ ಇದೆ. ಅದರಲ್ಲೂ ಅವ್ರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅಹಿಂದ ಮೂಮೆಂಟ್ ಮಾಡ್ತೀನಪ್ಪ, ಚಳವಳಿಗೆ ಹೋಗ್ತೀನಿ ಅಂತೇಳಿ. ಅದೇ ಇನ್ನೊಂದು ಡೆವಲಪ್ಮೆಂಟ್ ಆಗ್ಯದ. ವಿಶೇಷವಾಗಿ HD ಕುಮಾರಸ್ವಾಮಿಗಳು ಪಕ್ಷ JDS